ಸ್ನೇಹಿತರೆ, ಆನಂದಂಗಮಗೆ ಸುಸ್ವಾಗತ ಗೆಳೆಯರೆ. ನಾನಿವತ್ತು ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ. ಈ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ನಾವು ಹೇಗೆ ಹೋಗಬೇಕು, ಹಾಗೆ ಕುರುಡುಮಲೆ ಗಣೇಶನ ದೇವಸ್ಥಾನವನ್ನು ನಾವು ಹೇಗೆ ದರ್ಶನ ಮಾಡ್ಕೋಬೇಕು, ಮತ್ತು ಈ ಕುರುಡುಮಲೆ ಗಣೇಶನ ದೇವಸ್ಥಾನದ ಸ್ಥಳ ಪುರಾಣ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಕುರುಡುಮಲೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಬರುತ್ತೆ. ಸ್ನೇಹಿತರೆ, ಮುಳಬಾಗಿಲಿಂದ ಇಲ್ಲಿಗೆ ಬರೋಕ್ಕೆ ನಮಗೆ 10 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಮುಳಬಾಗಿಲಿಗೆ 100 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮತ್ತು ಮುಳಬಾಗಿಲಿಂದ ಈ ಕುರುಡುಮಲೆಗೆ 10 ಕಿಲೋಮೀಟರ್ ಆಗುತ್ತೆ. ನೀವು ಆರಾಮಾಗಿ ಬಸ್ಸಲ್ಲೂ ಕೂಡ ಬರ್ಬೋದು. ಬೆಂಗಳೂರಿಂದ ಮುಳಬಾಗಿಲಿಗೆ ತುಂಬ ಬಸ್ಸುಗಳು ಬರ್ತಾ ಇರ್ತವೆ. ಮುಳಬಾಗಿಲಿಂದ ಕೂಡ ಈ ಕುರುಡುಮಲೆಗೆ ಬಸ್ಸಿನ ಸೌಕರ್ಯ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಆರಾಮಾಗಿ ನೀವು ಬಸ್ಸಲ್ಲೇ ಬಂದು ಹೋಗ್ಬೋದು. ಇಲ್ಲಿ ನೋಡ್ತಾ ಇರಲ್ಲ, ಈ ಥರ ಬಸ್ಸುಗಳು 1 ಅವರ್ಗೆ ಒಂದ್ಸಲ ಈ ಬಂದು ಹೋಗ್ತಾ ಇರ್ತವೆ. ಮುಳಬಾಗಿಲಿನಿಂದ ಬರುವಂಥ ಬಸ್ಸುಗಳು ಸ್ನೇಹಿತರೆ ಇವು. ಸೊ ಈ ಬಸ್ಸಲ್ಲಿ ಬಂದು ನೀವು ಇಲ್ಲಿ ಹಿಡ್ಕೊಂಡು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನೀವು ನಡಿಬೇಕಾಯ್ತದೆ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಆ ವಿನಾಯಕನ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಹಾಕಿದ್ದಾರೆ. ಒಂದು ವೇಳೆ ನೀವು ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಓನ್ ವೆಹಿಕಲ್ಗೂ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ ರೈಟ್ ಸೈಡಲ್ಲಿ, ಅದೆಲ್ಲ ನಿಮ್ಮ ಓನ್ ವೆಹಿಕಲ್ ನಿಲ್ಸ್ಕೊಳ್ಳೋದಕ್ಕೆ ಪಾರ್ಕಿಂಗ್ ಸ್ನೇಹಿತರೆ. ಅದು ಹಚ್ಚ ಹಸಿರಿನಿಂದ ಕೂಡುವ ಪ್ರಕೃತಿ ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನ ಹಿಂದ್ಗಡೆ ಬೆಟ್ಟ ನೋಡ್ತಿದ್ರಲ್ಲ, ಆ ಬೆಟ್ಟಕ್ಕೆ ಕೂಡ ಸುಮಾರು ಚರಿತ್ರೆ ಇದೆ ಸ್ನೇಹಿತರೆ. ಸೊ ಆ ಚರಿತ್ರೆ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಣೆ ಕೊಡುವ ಪ್ರಯತ್ನ ಆದರೆ ಮಾಡ್ತೀನಿ. ಇನ್ನು ನೀವು ದೇವಸ್ಥಾನದ ಒಳಗಡೆ ದೇವರಿಗೆ ಏನಾದರೂ ಪೂಜೆ ಮಾಡಿಸ್ತೀನಿ ಅಂದರೆ ನಿಮಗೆ ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲೇ ಸಿಗ್ತದೆ. ಇದನ್ನು ತಗೊಂಡೋಗಿ ನೀವು ದೇವಸ್ಥಾನದ ಒಳಗಡೆ ದೇವರಿಗೆ ಪೂಜೆ ಆದರೆ ಮಾಡಿಸ್ಬೋದು ಸ್ನೇಹಿತರೆ. ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6:30 ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು. ಇದು ಕರ್ನಾಟಕದ ಅತಿ ಎತ್ತರದ ಏಕೈಕ ಸಾಲಿಗ್ರಾಮ ಗಣೇಶನ ವಿಗ್ರಹವನ್ನು ಹೊಂದಿರುವಂಥ ದೇವಸ್ಥಾನ ಇದು. ಇನ್ನು ಹಾಗೆ ಮಹಾಋಷಿಗಳಾದ ಕೌಟಲ್ಯ ಮಹಾಋಷಿಗಳು ಪೂಜಿಸಲ್ಪಟ್ಟ ವಿಗ್ರಹ ಕೂಡ ಇದಾಗಿದೆ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆಗೊಂಡಂಥ ವಿಗ್ರಹ ಈ ದೇವಸ್ಥಾನದ ಒಳಗಡೆ ಇದೆ. ಅದಕ್ಕೆ ನಾನು ಹೇಳಿದ್ದು, ಈ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ. ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ. ಹಾಗೆ ತಲಕಾಡಿನ ಶಕ್ತಿ ಗಣಪತಿ ದೇವಸ್ಥಾನ, ಬನವಾಸಿಯ ಅರ್ಧಂಗ ಗಣಪತಿ, ಗೋಕರ್ಣದ ಬಾಲ ಗಣಪತಿ, ಹಂಪೆಯ ಕಡಲೆ ಗಣಪತಿ ಮತ್ತು ಸಾಸಿವೆ ಗಣಪತಿ, ಗೂಡಲೂರಿನ ಬೃಹತ್ ಗಣಪತಿ ಮೊದಲಾದ ದೇವಸ್ಥಾನಗಳನ್ನು ದರ್ಶನ ಮಾಡಿದವರು ಯಾತ್ರಿಗಳ ಸಂಪೂರ್ಣ ಫಲ ಪಡೆಯಬೇಕಾದರೆ ಕುರುಡುಮಲೆ ಮಹಾಗಣಪತಿ ದೇವರ ದರ್ಶನ ಮಾಡುವುದು ಅತ್ಯಂತ ಅಗತ್ಯವೆಂದು ಹಿಂದೆ ಕಾಲದಿಂದ ಬರುತ್ತಿರುವ ಒಂದು ಆನವಾಯಿತಿ, ಹಾಗೆ ಒಂದು ನಂಬಿಕೆ ಕೂಡ ಆಗಿದೆ ಸ್ನೇಹಿತರೆ. ಸೊ ನೀವು ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಕಡೆಯಲ್ಲಿ ಈ ಒಂದು ಕುರುಡುಮಲೆ ದೇವರನ್ನು ನೀವು ದರ್ಶನ ಮಾಡಿಕೊಂಡ್ರೆ ಆ ಸಂಪೂರ್ಣ ಯಾತ್ರಾ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನೀವು ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಡ್ರೆಸ್ ಕೋಡ್ ಕಂಪಲ್ಸರಿ. ಈ ಥರ ಡ್ರೆಸ್ ಇರುತ್ತೆ. ಈ ಥರ ಡ್ರೆಸ್ ಹಾಕಿ ಬಂದರೆ ಮಾತ್ರ ನಿಮ್ಮನ್ನು ದೇವಸ್ಥಾನದ ಒಳಗಡೆ ಬಿಡ್ತಾರೆ. ಅದೇ ಥರ ನೀವು ಶಾರ್ಟ್ಸು, ಚಡ್ಡಿ, ಟಿ ಶರ್ಟ್ ಇವೆಲ್ಲ ಹಾಕಿ ಬಂದರೆ ಈ ದೇವಸ್ಥಾನದ ಒಳಗಡೆ ಆದರೆ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ. ಸೊ ನೀವು ಬರಬೇಕಾದ್ರೆ ವಸ್ತ್ರ ಸಂಪ್ರದಾಯ ತುಂಬಾ ಇಂಪಾರ್ಟೆಂಟು. ಸೊ ಬನ್ನಿ, ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಈ ದೇವಸ್ಥಾನ ಸ್ಥಳ ಪುರಾಣ ಏನಪ್ಪ ಅಂದರೆ, ತ್ರಿಕೂಟ ಪರ್ವತವೆಂದು ಕರೆಸಿಕೊಳ್ಳುತ್ತಿದ್ದ ಈ ಸ್ಥಳದಲ್ಲಿ ಕೃತಾಯುಗದಲ್ಲಿ ತ್ರಿಪುರ ರಾಕ್ಷಸನೆಂಬ ರಾಕ್ಷಸನ ಹಾವಳಿ ಇಲ್ಲಿ ಜಾಸ್ತಿ ಆಗಿರ್ತದೆ. ಈ ರಾಕ್ಷಸನನ್ನು ಕೊಲ್ಲಲು ತ್ರಿಮೂರ್ತಿಗಳ ಸಹಿತ ಯಾರಿಂದಲೂ ಆಗುವುದಿಲ್ಲ. ಆಗ ತ್ರಿಮೂರ್ತಿಗಳು ಇತರೆ ದೇವತೆಗಳು ಸೇರಿ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾರೆ. ಆದರೆ ಗಣಪತಿ ದೇವರ ಭಕ್ತನೇ ಆಗಿದ್ದ ಕಾರಣ ಈ ಅಸುರನನ್ನು ನೇರವಾಗಿ ಕೊಲ್ಲಲು ಗಣಪತಿಯ ಕೈಯಲ್ಲೂ ಸಹ ಸಾಧ್ಯವಾಗದೆ ಹೋಗ್ತದೆ. ಆಗ ಗಣಪತಿ ತನ್ನ ದಂತವೊಂದನ್ನು ಕಿತ್ತು ಇಂದ್ರನಿಗೆ ಕೊಟ್ಟು ತ್ರಿಪುರಾಸ್ಪರನನ್ನು ಕೊಲ್ಲಲು ಹೇಳ್ತಾನೆ. ಹೀಗೆ ತ್ರಿಪುರಾಸ್ಪರನನ್ನು ಸಂಹಾರವಾಗುತ್ತೆ. ಈ ದೈತ್ಯ ರಾಕ್ಷಸನ ಸಂಹಾರಕ್ಕೆ ದೇವತೆಗಳು ಒಟ್ಟಾಗಿ ಸೇರಿ ಸಭೆಯನ್ನು ಏರ್ಪಡಿಸಿದ್ದರಿಂದ ಈ ಊರಿಗೆ ಕೂಡುಮಲೆ ಎಂದು ಹೆಸರು ಬಂದಿತು. ಕಾಲಾನಂತರದಲ್ಲಿ ಕೂಡುಮಲೆ ಜನರ ಆಡು ಭಾಷೆಯಲ್ಲಿ ಬದಲಾಗುತ್ತಾ ಕುರುಡುಮಲೆ ಆಯಿತು ಎಂದು ಹೇಳಲಾಗುತ್ತೆ. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನ ಸಂಹಾರಕ್ಕೆ ಲಂಕೆಗೆ ಹೊರಡುವ ಮುನ್ನ ಈ ಗಣಪತಿ ದೇವಸ್ಥಾನಕ್ಕೆ ಬಂದು ಇಲ್ಲಿರುವ ಗಣಪತಿಯನ್ನು ಪೂಜಿಸಿ ಹೋದನೆಂದು ಹೇಳಲಾಗುತ್ತೆ. ಆದ್ದರಿಂದಲೇ ಶ್ರೀರಾಮನಿಗೆ ಯುದ್ಧದಲ್ಲಿ ಯಶಸ್ಸು ಸಿಕ್ಕಿತು ಎಂದು ನಂಬಲಾಗುತ್ತೆ ಸ್ನೇಹಿತರೆ. ಪಾಂಡವರು ಸಹ ವನವಾಸ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಕೌಟಿಲ್ಯ ನದಿಯಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜಿಸಿದರು ಎಂಬ ಪ್ರತೀತಿ ಸಹ ಇಂದಿಗೂ ಸಹ ಇಲ್ಲಿದೆ ಸ್ನೇಹಿತರೆ.
ಇನ್ನು ದೇವಸ್ಥಾನದ ಒಳಗಡೆ ಬಂದು ನಮಗೆ ಫಸ್ಟು ದೇವರ ವಾಹನವಾದ ಮೂಷಿಕ ಕಾಣಿಸ್ತದೆ ಸ್ನೇಹಿತರೆ. ದೇವರ ಜೊತೆಯಲ್ಲೇ ಈ ಮೂಷಿಕಕ್ಕೂ ಸಹ ಪ್ರತ್ಯೇಕವಾದ ಪೂಜೆ ಆದರೆ ಪ್ರತಿದಿನ ಇಲ್ಲಿ ನಡೀತದೆ. ಇನ್ನು ದೇವಸ್ಥಾನದ ಒಳಗಡೆ ಬಂದು ನಮಗೆ ಇಲ್ಲಿ ಗಣೇಶನ ಮೂರ್ತಿ ಆದರೆ ಕಾಣಿಸ್ತದೆ. ಸುಮಾರು 14 ಅಡಿ ಎತ್ತರ ಇರುವ ಏಕಶಿಲಾ ಸಾಲಿಗ್ರಾಮ ವಿಗ್ರಹ ಸ್ನೇಹಿತರೆ. ಇದನ್ನು ಅಮರ ಶಿಲ್ಪಿ ಜಕಣಾಚಾರ್ಯರು ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋವಿಲ್ಲ. ನಾನು ಆದರೆ ಸ್ವಲ್ಪ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದರೆ ತುಂಬ ಸಿಟ್ಟಾಗಿದ್ದಾರೆ ಇಲ್ಲಿ ಪೂಜಾರಿಗಳು. ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಕ್ಯಾಮ್ರಾವನ್ನು ಆದರೆ ಅಲೋ ಮಾಡ್ತಾ ಇಲ್ಲ. ಇನ್ನು ದೇವಸ್ಥಾನ ಕೂಡ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪುರಾತನವಾದಂಥ ದೇವಸ್ಥಾನ ಇದು. ಈ ಕುರುಡುಮಲೆ ಚೋಳರ ಕಾಲದಲ್ಲಿ ಉನ್ನತ ವಿದ್ಯಾ ಕೇಂದ್ರವಾಗಿತ್ತು. ನಂತರ ಹೊಯ್ಸಳರ ಕಾಲದಲ್ಲಿ ಸ್ಥಳೀಯ ರಾಜಧಾನಿ ಆಗಿತ್ತಂತೆ ಸ್ನೇಹಿತರೆ ಈ ಕುರುಡುಮಲೆ. ಆಗಿನ ಕಾಲದಲ್ಲಿ ಕಟ್ಟಿರುವ ಕಟ್ಟಡಗಳನ್ನು ನಾವು ನೋಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ಯಾವುದೇ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಳ್ಳದೆ ಅವರ ಸ್ವಂತಿಕೆಯಿಂದ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು. ಆಗಿನ ಕಲ್ಲಾಗಿರಲಿ, ಆಗಿನ ಕಾಲದ ಶಿಲ್ಪಿಗಳಾಗಿರಲಿ ತುಂಬಾ ಚೆನ್ನಾಗಿ ಕಟ್ತಿದ್ರು. ಯಾವುದೇ ಟೆಕ್ನಾಲಜಿಯನ್ನು, ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಳ್ಳದೆ ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅಂತ ಹೇಳ್ಬೋದು. ಸುಮಾರು 1000 ವರ್ಷ ಆದರೂ ಕೂಡ ಯಾವುದೇ ಥರವಾದಂಥ ಒಂದು ರಿಪೇರಿ ಬರದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ದೇವಸ್ಥಾನ. ಸೊ ಅವ್ರ ಹತ್ರ ಯಾವುದೋ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು, ಅದು ಅವರ ಜೊತೆಯಲ್ಲೇ ಅಂತ್ಯವಾಗಿದೆ ಅಂತ ನಾನು ನಂಬ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ದೇವಸ್ಥಾನದಲ್ಲಿ ನವಗ್ರಹಗಳಿರ್ತವೆ ಸ್ನೇಹಿತರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ತಪ್ಪದೆ ಈ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ. ಈ ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳನ್ನು ಮಾಡಿದ್ರೆ ನಿಮಗೆ ದೋಷ ಇದ್ದರೆ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ನೀವೇನಾದರೂ ಈ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಬಂದರೆ ತಪ್ಪದೆ ಈ ಒಂದು ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳಾದರೆ ಮಾಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದನ್ನು ಮರಿಬೇಡಿ. ಇದಕ್ಕೆ 9 ಪ್ರದಕ್ಷಿಣೆ ಮಾಡಬೇಕು, ಜಾಸ್ತಿನೂ ಮಾಡ್ಬೋದು, ಅದೇ ಥರ ಕಮ್ಮಿನೂ ಮಾಡ್ಬೋದು ಅಂತ ಇಲ್ಲಿರುವ ಪೂಜಾರಿಗಳಾದರೆ ಹೇಳಿದ್ರು. ಇನ್ನು ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರು ಗಣೇಶನಿಗೆ ಬೆಣ್ಣೆಯ ಅಲಂಕಾರ ಮಾಡಿಸ್ತಾರಂತೆ. ಇಲ್ಲಿರುವ ವಿಗ್ರಹವನ್ನು ಪೂರ್ತಿಯಾಗಿ ಬೆಣ್ಣೆಯಿಂದ ಅಲಂಕರಿಸಲು ಸುಮಾರು 1000 kg ಬೆಣ್ಣೆ ಬೇಕಾಗುತ್ತೆ ಅಂತ ಸ್ನೇಹಿತರೆ. ಸೊ ನೀವು ಸಹ ಬೇಕಾದರೆ ಇಲ್ಲಿರುವ ಗಣೇಶನಿಗೆ ಬೆಣ್ಣೆಯಲ್ಲೇ ಅಲಂಕಾರ ಮಾಡಬಹುದು. ಬಟ್ ಇಲ್ಲಿ ಪೂರ್ತಿಯಾಗಿ ಗಣೇಶನಿಗೆ ಬೆಣ್ಣೆಯಲ್ಲೇ ಅಲಂಕರಿಸಿ ಮಾಡಬೇಕಂದ್ರೆ ಸುಮಾರು 1000 kg ಬೆಣ್ಣೆ ಆಗುತ್ತೆ ಅಂತ ಸ್ನೇಹಿತರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಮಾಡ್ಬೋದು. 1000 ವರ್ಷಗಳಿಂದ ಪೂಜಿಸಲ್ಪಡುವ ಈ ಕುರುಡುಮಲೆ ಗಣಪತಿ ಕರ್ನಾಟಕದ ಎಲ್ಲ ಸಾಲಿಗ್ರಾಮ ಗಣೇಶನ ವಿಗ್ರಹಗಳಿಗಿಂತಲೂ ದೊಡ್ಡದಾಗಿದೆ ಸ್ನೇಹಿತರೆ ಇಲ್ಲಿರುವ ವಿಗ್ರಹ. ಯಾಕಂದರೆ ಇದು ಅಮರ ಶಿಲ್ಪಿ ಜಕಣಾಚಾರ್ಯರು ಅವರ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ಒಂದು ಗಣೇಶ ಮೂರ್ತಿಯನ್ನು ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವಿಭಿನ್ನವಾಗಿ ನಮಗೆ ಈ ಒಂದು ಗಣೇಶನ ಮೂರ್ತಿ ಆದರೆ ಕಾಣಿಸ್ತದೆ. ಇನ್ನು ಈ ದೇವಸ್ಥಾನದ ಹಿಂದುಗಡೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಿದೆಯಲ್ಲ, ಇಲ್ಲೇ ದೇವತೆಗಳೆಲ್ಲ ಸೇರಿ ಸಭೆ ಸೇರಿದ್ದರು ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ತುಂಬಾ ದೊಡ್ಡ ಬೆಟ್ಟ ಇದು. ಸೊ ಈ ಬೆಟ್ಟದ ಮೇಲೆ ಹೋಗೋದಕ್ಕೆ ಈಗ ದಾರಿ ಆದರೆ ಮುಚ್ಚೋಗಿದೆ. ಸೊ ಇಲ್ಲಿ ಯಾರಾದರೂ ಒಬ್ಬ ಸ್ಥಳೀಯರು, ಇಲ್ಲಿ ಯಾರಾದರೂ ಒಬ್ಬ ಗೈಡ್ ಇದ್ರೆ ನಾವು ಬೆಟ್ಟದ ಮೇಲೆ ಕೂಡ ಹೋಗ್ಬೋದು. ಬಟ್ ಈಗ ಯಾವುದೇ ಥರವಾದಂಥ ಒಂದು ದಾರಿಗಳು ಇಲ್ಲದೇ ಇರುವ ಕಾರಣಕ್ಕೆ ಈ ಬೆಟ್ಟದ ಮೇಲೆ ಯಾರೂ ಸಹಿತ ಹೋಗ್ತಿಲ್ಲ. ಸೊ ನೀವು ಸಹ ಬೆಟ್ಟದ ಮೇಲೆ ಹೋಗುವಂಥ ಸಾಹಸ ಆದರೆ ಮಾಡಬೇಡಿ. ಇಲ್ಲಿ ಯಾರಾದರೂ ಸ್ಥಳೀಯರು ಇಲ್ಲ ಗೈಡ್ ಇದ್ದರೆ ಅವರ ಮಾರ್ಗದರ್ಶನದಲ್ಲಿ ಮಾತ್ರ ನೀವು ಬೆಟ್ಟದ ಮೇಲೆ ಹೋಗ್ಬೇಕು. ಸೊ ನೀವು ಒಬ್ಬೊಬ್ಬರಾಗಲಿ ನಿಮ್ಮ ಗ್ಯಾಂಗ್ ಜೊತೆಲಾದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಬೆಟ್ಟದ ಮೇಲೆ ಹೋಗ್ಬೇಡಿ ಸ್ನೇಹಿತರೆ. ಕಾಡು ಪ್ರಾಣಿಗಳು ಕೂಡ ಈ ಬೆಟ್ಟದಲ್ಲಿ ಇದಾವಂತ ಇಲ್ಲಿನ ಸ್ಥಳೀಯರಾದರೆ ಹೇಳ್ತಿರ್ತಾರೆ. ಸೊ ನೀವು ಸಹ ಹೋದಾಗ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹುಷಾರಾಗಿ ಮತ್ತೆ ನಿಮ್ಮ ಮನೆಗಳಾದರೆ ಸೇರ್ಕೊಳ್ಳಿ. ಸೊ ಬೆಟ್ಟ ಹತ್ತಿ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಗೆ ಏನಾದರೂ ಪ್ರಾಣಾಪಾಯ ಆದರೆ ತುಂಬ ತೊಂದರೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಇವಾಗ ದಾರಿ ಕೂಡ ಇಲ್ಲ, ಅದಕ್ಕೆ ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ. ನಾನು ಸಹ ಈ ದೇವಸ್ಥಾನ ನನಗೆ ತುಂಬಾ ಇಷ್ಟ ಆಯಿತು. ಸುಮಾರು 1000 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ನಾವು ಯಾವುದೇ ಕೆಲಸವನ್ನು ಮಾಡಿದ್ರೆ ಕೂಡ ಮೊದಲು ಗಣಪತಿಗೆ ಪೂಜೆ ಮಾಡ್ತೀವಿ. ಅಂಥದ್ದು ಇಲ್ಲಿ ದೇವತೆಗಳೇ ಪ್ರತಿಷ್ಠಾಪನೆ ಮಾಡಿರುವ ಗಣಪತಿ ಇಲ್ಲಿರಬೇಕಾದ್ರೆ ನಾವು ಬಂದು ಒಂದು ಸಲ ಜೀವನದಲ್ಲಿ ಇಲ್ಲಿ ಬಂದು ಒಂದು ಸಲ ಆದರೂ ಈ ದೇವರನ್ನು ದರ್ಶನ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ನಿಮಗೂ ಫ್ರೀ ಟೈಮ್ ಇದ್ದಾಗ ಒಂದು ಸಲ ಈ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಬಂದು ಇಲ್ಲಿರುವ ಗಣೇಶನ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಒನ್ ಡೇ ಟ್ರಿಪ್ಪಲ್ಲಿ ಆರಾಮಾಗಿ ಬಂದು ನೀವು ಈ ದೇವಸ್ಥಾನ ದರ್ಶನ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತದೆ. ಇನ್ನು ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ, ಆಂಜನೇಯ ಸ್ವಾಮಿ ವಿಡಿಯೋ ಕೂಡ ನಮ್ಮ
ಒಂದು ಚಾನಲಲ್ಲಿದೆ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಬೇಕಾದ್ರೆ ಹೋಗಿ ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಹಳೇ ದೇವಸ್ಥಾನ ಇದು. ಅಷ್ಟೇ ಪವರ್ಫುಲ್ ದೇವಸ್ಥಾನ ಕೂಡ ಇದು. ಇನ್ನು ಈ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಸೋಮನಾಥೇಶ್ವರ ದೇವಸ್ಥಾನ ಕೂಡ ಕಾಣಿಸುತ್ತೆ. ನೀವು ಅಲ್ಲಿ ಕುರುಡುಮಲೆ ಗಣೇಶನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ ಮೇಲೆ ತಪ್ಪದೇ ನೀವು ಈ ಸೋಮೇಶ್ವರ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ಈ ಸೋಮೇಶ್ವರ ದೇವಸ್ಥಾನ ಸುಮಾರು 1300 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸ್ನೇಹಿತರೆ ಈ ದೇವಸ್ಥಾನ. ಈ ದೇವಸ್ಥಾನದ ಇನ್ನೊಂದು ಪ್ರತ್ಯೇಕ ಏನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ಯಾವುದೇ ಆದಂಥ ಅಡಿಪಾಯ ಇಲ್ಲ, ಕೇವಲ ಬಂಡೆಯ ಮೇಲೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಸೊ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕಿಂತ ಸುಮಾರು 300 ವರ್ಷಗಳ ಹಳೆಯ ದೇವಸ್ಥಾನ ಸ್ನೇಹಿತರೆ ಇದು. ಈ ದೇವಸ್ಥಾನದಲ್ಲಿ ಸೋಮೇಶ್ವರ ಸ್ವಾಮಿ ನಮ್ಗೆ ಈ ಥರ ದರ್ಶನ ಆದರೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದೇ ಶಿವನ ಲಿಂಗ. ತುಂಬ ಅದ್ಭುತವಾಗಿರುತ್ತೆ. ಅಷ್ಟೇ ಪವರ್ಫುಲ್ ದೇವಸ್ಥಾನ ಕೂಡ ಇದು. ನೀವು ಕುರುಡುಮಲೆ ಗಣೇಶನ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಮೇಲೆ ತಪ್ಪದೇ ಈ ಒಂದು ದೇವರ ದರ್ಶನ ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಕುರುಡುಮಲೆ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಕೂಡ ಇರುತ್ತೆ. ನೀವು ಆರಾಮಾಗಿ ಅಲ್ಲಿಂದ ಬಂದು ಈ ದೇವಸ್ಥಾನವನ್ನು ದರ್ಶನ ಮಾಡ್ಕೋಬೋದು. ಈ ದೇವಸ್ಥಾನ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ. ಈ ದೇವಸ್ಥಾನಕ್ಕೂ ಇಲ್ಲಿರುವ ಸೋಮೇಶ್ವರ ಸ್ವಾಮಿ ಕೂಡ ತುಂಬಾ ಶಕ್ತಿಶಾಲಿ ಆಗಿರುವಂಥ ದೇವಸ್ಥಾನ. ಸೊ ನೀವು ಅಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಇಲ್ಲಿಗೂ ಒಂದ್ಸಲ ಭೇಟಿ ಕೊಡಿ. ಗೆಳೆಯರೆ, ನೋಡಿದ್ರಲ್ಲ, ಇದೇ ಕುರುಡುಮಲೆ ಗಣೇಶನ ದೇವಸ್ಥಾನ ಬಗ್ಗೆ ಪೂರ್ತಿ ಡೀಟೇಲ್ಸು. ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡಿಗಿಡಿದ್ರೆ ಈ ಕುರುಡುಮಲೆ ಗಣೇಶನ ದೇವಸ್ಥಾನ, ಹಾಗೆ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಗರುಡ ದೇವಸ್ಥಾನ ಕೂಡ ನೀವು ದರ್ಶನ ಆದರೆ ಮಾಡ್ಕೋಬೋದು. ಈ 3 ದೇವಸ್ಥಾನದ ವೀಡಿಯೋ ನಮ್ಮ ಚಾನಲಲ್ಲಿದೆ. ಆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.